ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರುಸ್ವಾಮಿ ಉಮಲೂಟಿ. ಸ್ನೇಹಿತರು, ಇವತ್ತು ನಾನು ಪ್ರಾಕ್ಟೀಸ್ ಸೆಟ್ ನಂಬರ್ 6 ಅನ್ನು ಮಾಡ್ತಾ ಇದ್ದೀನಿ. 6ನೇ ಭಾಗವನ್ನು 6ನೇ ಸೆಟ್ ಅನ್ನು ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಸೆಟ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳು ಇರ್ತವೆ. ಇದನ್ನ ಮಾಡ್ತಕ್ಕಂಥದ್ದು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಹುದ್ದೆಗಳಿಗೋಸ್ಕರ. ಈಗಾಗಲೇ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಸಿಲೆಬಸ್ ಅಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಏನೂ ಇಲ್ಲ, ಆದರೂ ಕೂಡ ಕೇಳಬಹುದು ಅಂತಕ್ಕಂಥ ಒಂದು ಇಚ್ಛೆಯಿಂದ ನಾನು ಈ ಒಂದು ಸಿರೀಸ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ನಿಮಗಾಗಿ ತರಗತಿಗಳನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾನು 6ನೇ ವಿಡಿಯೋದಲ್ಲಿ ಯಾರು 5 ವಿಡಿಯೋ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಈ ಒಂದು 5 ಸೆಟ್ ಅನ್ನು ಯಾರು ನೋಡಿಲ್ಲೋ ಆ ಎಲ್ಲಾ ವಿಡಿಯೋಗಳನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರತಕ್ಕಂಥ ಲಿಂಕ್ ಇಂದ ನೀವು ನೋಡ್ಕೊಳ್ಬಹುದು. ಹಾಗಾದ್ರೆ ಇವತ್ತಿನ ಈ 6ನೇ ವಿಡಿಯೋದಲ್ಲಿ 6ನೇ ಸೆಟ್ ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳು ಇರ್ತವೆ. ಅದು ಡೈರೆಕ್ಷನ್ ರಿಲೇಟೆಡ್ ಆಗಿರ್ಬೋದು, ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಕಾಲುಗಳು, ತಲೆಗಳು ಮತ್ತು ಕಾಲುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಬ್ಲಡ್ ರಿಲೇಷನ್, ತೂಕ, ಈ ರೀತಿಯಾಗಿ ವಿಧ ವಿಧದ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ಗಳನ್ನು ಆಯ್ಕೆ ಮಾಡಿಕೊಂಡು ತರಗತಿಗಳನ್ನು ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದ್ರೆ ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಸೆಟ್ ನಂಬರ್ 6 ಅಲ್ಲಿ ಯಾವ್ಯಾವ ಕ್ವಶನ್ಗಳು ಬರ್ತಾ ಇದ್ದಾವೆ ಅವೆಲ್ಲ ಕ್ವಶನ್ಗಳನ್ನು ನೋಡಿದ ಮೇಲೆ ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. ಒಂದು ಪಂಜರದಲ್ಲಿ ಮೊಲ ಮತ್ತು ಗಿಳಿಗಳಿವೆ. ಅವುಗಳ ಒಟ್ಟು ತಲೆ 28 ಹಾಗೂ 72 ಕಾಲುಗಳಿವೆ. ಹಾಗಾದ್ರೆ ಮೊಲ ಮತ್ತು ಗಿಳಿಗಳ ಸಂಖ್ಯೆ ಕ್ರಮವಾಗಿ ಎಷ್ಟು? ನೋಡ್ರಿ, ಇಲ್ಲಿ ತಲೆಗಳು ಮತ್ತು ಕಾಲುಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನು ಕೇಳಿದ್ದಾರೆ. ಇಲ್ಲಿ ಟೋಟಲ್ ತಲೆಗಳನ್ನು ಕೊಟ್ಟಿದ್ದಾರೆ, ತಲೆಗಳು ಮತ್ತು ಟೋಟಲ್ ಕಾಲುಗಳನ್ನು ಕೊಟ್ಟಿದ್ದಾರೆ. ಕ್ವಶನ್ ಕೇಳಿದ್ದೇನು, ಗಿಳಿಗಳು ಎಷ್ಟಿದಾವೆ ಮತ್ತು ಮೊಲಗಳು ಎಷ್ಟಿದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ಟೋಟಲ್ ತಲೆಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 28 ತಲೆಗಳಿದಾವೆ. ಕಾಲುಗಳು ಎಷ್ಟಿದಾವೆ ಅಂತೆ 72 ಕಾಲುಗಳಿದಾವೆ. ಇವೆರಡೇ ಕೊಟ್ಟಿದ್ದಾರೆ ಅವರು. 28 ತಲೆಗಳದ ಟೋಟಲ್ 28 ತಲೆಗಳ ಮೇಲೆ ಗೊತ್ತಾಗುತ್ತೆ ಒಟ್ಟು ಪ್ರಾಣಿಗಳು 28 ಇದಾವೆ. ಅಂದ್ರೆ ಪ್ರತಿಯೊಂದು ಪ್ರಾಣಿಗೂ ಒಂದು ತಲೆ ಇರುತ್ತೆ. ಅದು 2 ಕಾಲಿದ್ರೂ ಒಂದು ತಲೆ ಇರುತ್ತೆ, 4 ಕಾಲಿದ್ರೂ ಒಂದು ತಲೆ ಇರುತ್ತೆ ಪ್ರಾಣಿಗೆ. ಟೋಟಲ್ ಆಗಿ ತಲೆಗಳು 28 ಇದಾವೆ ಅಂದಮೇಲೆ ಅಲ್ಲಿರ್ತಕ್ಕಂಥ ಟೋಟಲ್ ಪ್ರಾಣಿಗಳು ಎಷ್ಟು? 28. ಕಾಲುಗಳು ಎಷ್ಟಿದಾವಂತೆ? 72. ಕ್ವಶನ್ ಕೇಳಿರ್ತಕ್ಕಂಥದ್ದು ಮೊಲಗಳ ಸಂಖ್ಯೆ ಮತ್ತು ಗಿಳಿಗಳ ಸಂಖ್ಯೆ ಕೇಳಿದ್ದಾರೆ. ಎಸ್, ಕೇಳಿ. ಸಿಂಪಲ್ ಆಗಿ ಏನ್ ಮಾಡ್ಬಿಡಕ್ ನಾವು ಈ ತರ ಕ್ವಶನ್ಗಳು ಬಂದಾಗ, ಇಲ್ಲಿ ಕಾಲುಗಳ ಸಂಖ್ಯೆ ಎಷ್ಟಿದೆ ನೋಡು, ಆ ಕಾಲುಗಳ ಸಂಖ್ಯೆನ ಡಿವೈಡೆಡ್ ಬೈ 2 ಮಾಡಿಬಿಡ್ಬೇಕು, ಅರ್ಧ ಮಾಡಬೇಕು. ಏನಿದೆ 72 ಇದೆನಾ, ಆ 72ನ್ನ ಡಿವೈಡೆಡ್ ಬೈ 2 ಮಾಡಿಬಿಡ್ಬೇಕು. ಎಷ್ಟಾಗುತ್ತೆ? 2 1 2, 2 3 6, 1 ಉಳಿತೆ 12, 2 6 12, 36 ಉತ್ತರ ಬಂತು. ಈ 36ನ್ನ ತಲೆಗಳ ಸಂಖ್ಯೆನ ಮೈನಸ್ ಮಾಡಿಬಿಡ್ಬೇಕು. ಇದರಲ್ಲಿ ತಲೆಗಳ ಸಂಖ್ಯೆ ಎಷ್ಟದಾವೆ? 28 ಇದೆಲ್ಲ, 28 ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಎಷ್ಟು? 8 ಇದೆಲ್ಲ. ಇದು 8 4 ಕಾಲುಗಳುಳ್ಳ ಪ್ರಾಣಿಯ ಸಂಖ್ಯೆ. ನೋಡ್ರಿ ಎಷ್ಟು ಈಸಿಯಾಗಿ ಕಂಡುಹಿಡಿದ್ಬಿಟ್ಟು ನಾವಿಲ್ಲಿ. 8 ಏನು? 4 ಕಾಲುಗಳ ಮೊಲ ತಾನೆ, ಮೊಲಕ್ಕೆ 4 ಕಾಲುಗಳು. ಹಾಗಾದ್ರೆ ಮೊಲಗಳ ಸಂಖ್ಯೆ 8. ಸಿಂಪಲ್, ಮುಗಿದೋಯ್ತು, ಉತ್ತರ ಕಂಡುಹಿಡಿದ್ಬಿಟ್ವಿ. ಈಗ ಮೊಲಗಳ ಸಂಖ್ಯೆ 8 ಆದ್ಮೇಲೆ ಗಿಳಿಗಳ ಸಂಖ್ಯೆ ಈಜಿ ಕಂಡುಹಿಡಬಹುದಲ್ಲ. ಟೋಟಲ್ 28 ಪ್ರಾಣಿಗಳಿದಾವೆ, ಅದರಲ್ಲಿ 8 ಪ್ರಾಣಿಗಳು ಮೊಲಗಳಾದ್ರೆ ಗಿಳಿಗಳು ಎಷ್ಟಿರ್ತವೆ? 20 ಇರ್ತವೆ. ಸಿಂಪಲ್, ಎಷ್ಟು ಈಸಿಯಾಗಿ ನಾವು ಮಾಡ್ಬೋದು ನೋಡು. ಎಸ್, ನಾವು ಕನ್ಫರ್ಮ್ ಮಾಡ್ಲಿಕ್ಕೆ ನೋಡ್ರಿ, ಕಾಲುಗಳು 72 ಆಗ್ತವೆ ನೋಡ್ರಿ. ಈಗಿಲ್ಲೇ ಗಿಳಿಗೆ 20 ಗಿಳಿಗಳದವು, 20 ಗಿಳಿಗಳದವು. ಪ್ರತಿಯೊಂದು ಗಿಳಿಗೆ 2 ಕಾಲು, ಹಾಗಾದ್ರೆ 22 40 ಆಯ್ತು. ಇಲ್ಲಿ ಮೊಲಗಳು ಎಷ್ಟಿದಾವೆ? 8 ಇದಾವೆ. ಪ್ರತಿಯೊಂದು ಮೊಲಕ್ಕೆ 4 ಕಾಲು, 8 4 32 ಕಾಲು. ಅದು ಹಾಗಾದ್ರೆ 71 32, 41 32, 72 ಆಯ್ತಾ ನೋಡ್ರಿ. 72 ಬಂತ. ಸಿಂಪಲ್. ಏನ್ ಮಾಡ್ಬೇಕು? ಕಾಲುಗಳ ಸಂಖ್ಯೆನ ಡಿವೈಡೆಡ್ ಬೈ 2 ಮಾಡಬೇಕು. ಬಂದಂತ ಉತ್ತರಕ್ಕೆ ತಲೆಗಳ ಸಂಖ್ಯೆ ಮೈನಸ್ ಮಾಡಿದ್ರೆ 4 ಕಾಲುಗಳುಳ್ಳ ಅಂದ್ರೆ ಮೊಲಗಳ ಸಂಖ್ಯೆ ಸಿಗುತ್ತೆ. ಯಾವಾಗ ಮೊಲಗಳ ಸಂಖ್ಯೆ ಸಿಗುತ್ತೆ ಅಂದಮೇಲೆ ಉಳಿದಿರ್ತಕ್ಕಂಥ 2 ಕಾಲುಗಳ ಪ್ರಾಣಿಗಳನ್ನ ಈಸಿಯಾಗಿ ನಾವು ಟೋಟಲ್ ತಲೆಗಳಲ್ಲಿ ಮೈನಸ್ ಮಾಡಿಬಿಟ್ರೆ ಉಳಿದಿರ್ತಕ್ಕಂಥದ್ದು 2 ಕಾಲುಗಳುಳ್ಳ ಪ್ರಾಣಿಯ ಸಂಖ್ಯೆ ಈಸಿಯಾಗಿ ಸಿಕ್ಬಿಡುತ್ತೆ. ಅರ್ಥ ಆಯ್ತು? ಎಸ್, ಅರ್ಥ ಆಗ್ತಿ ಅಂತಂದ್ರೆ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಡ್ರಂತೆ ಅಂತ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 2. ಒಂದು ಬಕೆಟ್ನಲ್ಲಿ ನೀರು 50 ಗ್ರಾಮ್ ತೂಗುತ್ತದೆ. ಅಂದ್ರೆ ಬಕೆಟ್ನಲ್ಲಿ ನೀರು 50 ಗ್ರಾಮ್ ಅಂತಂದ್ರೆ ತುಂಬಿದ ಬಕೆಟಿನ ತೂಕ 50 ಗ್ರಾಮ್.
ಹೌದಾ? ತುಂಬಿದ ಬಕೆಟಿನ ತೂಕ 50 ಗ್ರಾಮ್ ಇದೆ. ಅದರ ಅರ್ಧ ನೀರು ತುಂಬಿದಾಗ ಬಕೆಟ್ನಲ್ಲಿ ಅರ್ಧ ನೀರು ತುಂಬಿತ್ತಂತಂದ್ರೆ ಎಷ್ಟಂತೆ? ಅರ್ಧ ನೀರು ತುಂಬಿದಾಗ 30 ಗ್ರಾಮ್ ತೂಗುತ್ತಂತೆ. ಅರ್ಧ ನೀರು ತುಂಬಿದ್ರೆ 30 ಗ್ರಾಮು, ಟೋಟಲ್ ತುಂಬಿದ್ರೆ 50 ಗ್ರಾಮ್ ಇದೆ ಅಂತ ಅವ್ರು ಹೇಳಿದ್ದಾರೆ. ಹಾಗಾದ್ರೆ ಖಾಲಿ ಬಕೆಟಿನ ತೂಕ ಎಷ್ಟು ನೋಡ್ರಿ. ಟೋಟಲ್ ಬಕೆಟ್ ಪ್ಲಸ್ ಟೋಟಲ್ ನೀರು ಕೂಡಿಸಿದ್ರೆ 50 ಗ್ರಾಮ್. ಅದರಲ್ಲಿ ಅರ್ಧ ನೀರು ತೆಗೆದು ಅರ್ಧ ನೀರು ಮತ್ತು ಬಕೆಟ್ ಸೇರಿಸಿದ್ರೆ 30 ಗ್ರಾಮ್. ಈ 30 ಗ್ರಾಮ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ರೆ ಅರ್ಧ ಬಕೆಟ್ ನೀರು ಇರುತ್ತೆ ಮತ್ತು ಬಕೆಟ್ ಇರುತ್ತೆ. 30 ಗ್ರಾಮ್ ಅಲ್ಲಿ ಏನಿರುತ್ತೆ? 30 ಗ್ರಾಮ್ ಅಲ್ಲಿ ಅರ್ಧ ಬಕೆಟ್ ನೀರು. ನೋಡ್ರಿ, ಅರ್ಧ ಬಕೆಟ್ ನೀರಿನ ತೂಕ ಎಷ್ಟಾಯ್ತು? ಟೋಟಲ್ 50 ಇತ್ತು, ಈಗ 30 ಉಳಿತಂದ್ರೆ ಬರೇ ನೀರಿನ ತೂಕ 20 ಗ್ರಾಮ್ ಆಯ್ತು. ಹೌದು ತಾನೆ? ಕೇವಲ ಅರ್ಧ ಬಕೆಟ್ ನೀರಿನ ತೂಕ 20 ಗ್ರಾಮ್. ಇದು 20 ಗ್ರಾಮು, ಇದು 20 ಗ್ರಾಮು, 40 ಗ್ರಾಮ್ ಆಯ್ತು. ಟೋಟಲ್ 50 ಗ್ರಾಮ್ ಅಂತ ಹೇಳಿದ್ರೆ ಹಾಗಾದ್ರೆ ನೀರು 40 ಗ್ರಾಮ್ ಆಯ್ತು, 10 ಗ್ರಾಮ್ ಯಾವ್ದಾಯ್ತು? ಬಕೆಟಿನ ತೂಕ. ತಿಲ್ಲ ಲೆಕ್ಕ ಬಂತಲ್ಲ ನಮಗೆ. ಎಸ್, ಅಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ನಾನು ಇದ್ರ ಅಷ್ಟೇ ಲೆಕ್ಕ ತೆಗೆದುಕೊಳ್ತೀನಿ. ಈಗ ಇದು ಟೋಟಲ್ 30 ಗ್ರಾಮ್ ಅಂತೆ. ಈ ಟೋಟಲ್ 30 ಗ್ರಾಮ್ ಆದಾಗ ಈ ನೀರಿನ ತೂಕ 20 ಗ್ರಾಮ್. ಯಾಕೆ 20 ಗ್ರಾಮ್? ಇದು ಅರ್ಧ 20 ಆದ್ಮೇಲೆ ಇದು ಕೂಡ ಅರ್ಧ 20 ಇರ್ತಾನೆ. ಹಾಗಾದ್ರೆ ಇದು 20 ಗ್ರಾಮ್. ಪ್ಲಸ್ ಇದ್ರಲ್ಲಿ ಏನಿರುತ್ತೆ? ಈ ಬಕೆಟ್ ಇರುತ್ತೆ. ಇದು 30 ಗ್ರಾಮ್ ಆಗ್ಬೇಕಾದ್ರೆ 20 ಆಲ್ರೆಡಿ ನೀರು ಅಂದಮೇಲೆ 10 ಗ್ರಾಮ್ ಯಾವ್ದಿರುತ್ತೆ? ಬಕೆಟಿನ ತೂಕ ಇರುತ್ತೆ. ಸಿಂಪಲ್. ಹೌದಾ? ಎಸ್, ಈಸಿಯಾಗಿ ಅರ್ಥ ಮಾಡ್ಕೊಳ್ತೀರಿ ಕ್ವಶನ್ಗಳನ್ನು. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 3. ಒಬ್ಬ ವ್ಯಕ್ತಿಯು ಎ ಎಂಬ ಸ್ಥಳದಿಂದ ಬಿ ಸ್ಥಳಕ್ಕೆ ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾನೆ. ಮತ್ತೆ ಬಿ ಎಂಬ ಸ್ಥಳದಿಂದ ಎ ಎಂಬ ಸ್ಥಳಕ್ಕೆ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾನೆ. ಹಾಗಾದ್ರೆ ಆ ಪ್ರಯಾಣದ ಸರಾಸರಿ ವೇಗ ಏನು? ಸುಮಾರು ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಕ್ವಶನ್ ಇದು. ಎ ಅಂತಕ್ಕಂಥ ಒಂದು ಪ್ಲೇಸು, ಇಲ್ಲಿಂದ ಬಿ ಅಂತಕ್ಕಂಥ ಒಂದು ಪ್ಲೇಸಿಗೆ ಬರ್ತಾನೆ. ಇಲ್ಲಿಂದ ಈ ಕಡೆ ಹೋಗ್ಬೇಕಾದ್ರೆ ಗಂಟೆಗೆ 40 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತಾನಂತೆ. ಹಾಗಾದ್ರೆ ಈ ಕಡೆಯಿಂದ ಈ ಕಡೆ ಬರುವಾಗ 60 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದ್ದಾನಂತೆ. ಹಾಗಾದ್ರೆ ಕಂಪ್ಲೀಟ್ ಜರ್ನಿಯಲ್ಲಿ ಅಂದಾಗ ಈ ಕಡೆ ಹೋಗಿ ಎ ಇಂದ ಬಿಗೆ ಹೋಗಿ ಬಿ ಇಂದ ಎಗೆ ಬರ್ಬೇಕಾದ್ರೆ ಎವರೇಜ್ ಸ್ಪೀಡ್ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸಿಂಪಲ್ ಸ್ನೇಹಿತರೆ, ಡಿಸ್ಟೆನ್ಸ್ ಸೇಮ್ ಇದ್ದಾಗ, ದೂರ ಒಂದೇ ಆಗಿದ್ದಾಗ, ದೂರ ಒಂದೇ ಅಂತಂದ್ರೇನು? ಎ ಇಂದ ಬಿಗೆ ಎಷ್ಟು ದೂರ ಇದೆ ನೋಡು, ಬಿ ಇಂದ ಎಗೆ ಕೂಡ ಅಷ್ಟೇ ದೂರ ಇದೆ. ಹೌದಾ? ಸೇಮ್ ಇದೆ ತಾನೆ? ಎಸ್, ಈ ರೀತಿಯಾಗಿ ಡಿಸ್ಟೆನ್ಸ್ ಸೇಮ್ ಇದ್ದಾಗ ಸಿಂಪಲ್ ಆಗಿ 2ab ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಕ್ಕಂಥ ಫಾರ್ಮುಲಾದಿಂದ ಲೆಕ್ಕ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಆ ಒಂದು ಒಟ್ಟು ಪ್ರಯಾಣದ ಎವರೇಜ್ ಸ್ಪೀಡ್ ಗೊತ್ತಾಗ್ಬಿಡುತ್ತೆ ನಮಗೆ. ಹಾಗಾದ್ರೆ 2 ಇಂಟು ಎ ಅಂತಂದ್ರೆ ಇವೆರಡರಲ್ಲಿ ಯಾವುದಾದ್ರೂ ಅಂತ ತೆಗೆದುಕೊಳ್ಬೇಕು. 40 ಇಂಟು 60 ಡಿವೈಡೆಡ್ ಬೈ ಎ ಪ್ಲಸ್ ಬಿ. 40 ಮತ್ತು 60 ಕೂಡಿಸಿದ್ರೆ ಎಷ್ಟಾಗುತ್ತೆ? 100 ಆಯಿತು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 4 8, 8 6 48. ಎವರೇಜ್ ಸ್ಪೀಡ್ ಎಷ್ಟಾಯಿತು? 48 ಕಿಲೋಮೀಟರ್ ಪರ್ ಅವರ್. ನೋಡ್ರಿ, ಈಸಿ ಕ್ವಶನ್ನೇ ಕೇಳ್ತಾನೆ, ಬಟ್ ಇದನ್ನೇನು ಮಾಡಿಬಿಡ್ತೀರಿ ನೀವು? ಗೊತ್ತಿರಗಲ್ಲ, ಏನೇನೋ ಮಾಡಿಬಿಡ್ತೀರಿ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್, 48 ಕಿಲೋಮೀಟರ್ ಪರ್ ಅವರ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 4. ಸಿಲ್ಕ್, 6, ಆಕ್ಸ್, ಪೆನ್, ಸೀಕ್ವೆನ್ಸ್, ಪಾಟ್, ರಬ್ಬರ್, ರೋಡ್, ಟ್ಯಾಕ್ಸ್. ಈ ಪದಗಳನ್ನು ಇಂಗ್ಲಿಷ್ ಶಬ್ದಕೋಶದಂತೆ ಜೋಡಿಸಿದರೆ ಮೊದಲಿನಿಂದ 6ನೆಯ ಪದ ಯಾವುದು? ನೋಡ್ರಿ, ಇಲ್ಲಿ ಇಂಗ್ಲಿಷ್ ವರ್ಡ್ಸ್ ಕೊಟ್ಟಿದ್ದಾರೆ. ಇವುಗಳನ್ನು ಡಿಕ್ಷನರಿಯಲ್ಲಿ ಬರೆದಾಗ ಅಲ್ಫಾಬೆಟಿಕಲ್ ಆರ್ಡರ್ಲಿ, ಡಿಕ್ಷನರಿ ಆರ್ಡರ್ಲಿ ಅಂತಂದಾಗ ಅಲ್ಫಾಬೆಟಿಕಲ್ ಆರ್ಡರ್ಲಿ ಬರೆದಾಗ ಮೇಲಿನಿಂದ 6ನೇ ಶಬ್ದ ಯಾವುದು ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಯಾವುದು? ಆಗ ನಾವು ಜೋಡಿಸ್ತಾ ಹೋಗೋಣ. ಮೊದಲು ಯಾವ್ದು ಬರುತ್ತೆ, ಆಮೇಲೆ 2ನೇದ್ದು, 3ನೇದ್ದು, 4ನೇದ್ದು, ಅವುಗಳನ್ನ ಡಿಕ್ಷನರಿ ಆರ್ಡರ್ಲಿ ಜೋಡಿಸ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲು ಎ ಬಿ ಸಿ ಡಿ ತ ನೋಡ್ತಾ ಹೋಗ್ಬೇಕು. ಇಲ್ಲಿ ಮೊದಲು ಯಾವುದಿದೆ? ಎಸ್ ಒ ಪಿ. ಇಲ್ಲಿ ಒ ಪಿ ಅದ, ಆಮೇಲೆ ಆರ್ ಟಿ ಎಸ್ ಅದ, ಇಷ್ಟದ. ಇವುಗಳಲ್ಲಿ ಮೊದಲು ಯಾವುದು ಬರುತ್ತೆ? ಮೊದಲು ಯಾವ? ಇಲ್ಲಿ ಕೊಟ್ಟಿರ್ತಕ್ಕಂಥ ಅಕ್ಷರಗಳಲ್ಲಿ ಎಸ್ ಒ ಪಿ, ಎಸ್ ಪಿ, ಆರ್ ಆರ್ ಟಿ ಅಲ್ಲಿ ಮೊದಲು ಬರ್ತಕ್ಕಂಥದ್ದು ಯಾವುದು? ಓ. ಮೊದಲು ಬರ್ತಕ್ಕಂಥದ್ದು ಯಾವುದು? ಓ ಆಗಿರೋದ್ರಿಂದ ಮೇಲಿನಿಂದ ಇದರ ಸಂಖ್ಯೆ ಎಷ್ಟಾಯ್ತು? 1ನೇ ಸ್ಥಾನ ಆಯ್ತು. ಓ ಆದ್ಮೇಲೆ ಪಿ, ಓ ಪಿ ಆದ್ಮೇಲೆ ಕ್ಯೂ ಬರುತ್ತೆ. ಇಲ್ಲಿ ಪಿ ಅದ. ಪಿ ನೋಡ್ರಿ, ಈಗ ಇಲ್ಲಿ ಒಂದದ, ಇಲ್ಲಿ ಒಂದು 2 ಪಿ ಅದಾವು. ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೆ? ಈಗ ಪಿ ಪಿ ಆಯ್ತು. ಆಮೇಲೆ ಇ ತೆಗೆದುಕೊಂಡ. ಇವರಲ್ಲಿ ಇ ಮತ್ತು ಓದಲ್ಲಿ ಮೊದಲು ಬರ್ತಕ್ಕಂಥದ್ದು ಇ, ಆಮೇಲೆ ಬರ್ತಕ್ಕಂಥದ್ದು ಓ. ಅದಕ್ಕೋಸ್ಕರ ಇಲ್ಲಿ ಬರ್ತಕ್ಕಂಥ 2ನೇ ಸ್ಥಾನದಲ್ಲಿ
ಪೆನ್ ಬರುತ್ತೆ. 3ನೇ ಸ್ಥಾನದಲ್ಲಿ ಪಾಟ್ ಬರುತ್ತೆ. ಈಗ ಪಿ ಆಯಿತು. ಯಾವುದ್ಯಾವುದಾಯಿತು? ಪಿ ಆಯಿತು, ಓ ಆಯಿತು. ಓ ಪಿ ಕ್ಯೂ ಬರಬೇಕು. ಇಲ್ಲ, ಕ್ಯೂ ಆದಮೇಲೆ ಆರ್ ಅದ. ಆರ್ ಎಸದವು ನೋಡ್ರಿ, ಇಲ್ಲಿ ಆರ್ ಎಸದವು ಕೇವಲ 2 ಅದಾವೆ, ರಬ್ಬರ್ ಮತ್ತು ರೋಡ್. ಆಮೇಲೆ ಟಿ ಅದ. ಈ ರಬ್ಬರಲ್ಲಿ ಆರ್ ಆಯಿತು. ಆಮೇಲೆ ಓ, ಇಲ್ಲಿ ಯು ಅದ, ಇಲ್ಲಿ ಓ ಅದ. ಇವೆರಡಲ್ಲಿ ಯಾವ್ದು ಮೊದಲು ಬರುತ್ತೆ? ಓ ಬರುತ್ತೆ, ಆಮೇಲೆ ಯು ಬರ್ತಿರೋದ್ರಿಂದ ಇದು 4ನೇ ಸ್ಥಾನದಲ್ಲಿ ಬರುತ್ತೆ. ಯಾವುದು? ರೋಡು. ರಬ್ಬರ್ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ? 5ನೇ ಸ್ಥಾನದಲ್ಲಿ ಬರುತ್ತೆ. ಮುಗೀತು ನೋಡ್ರಿ. ನೆಕ್ಸ್ಟ್ ಬರೋದೇ 6ನೇ ಸ್ಥಾನ. ಈಗಿಲ್ಲಿ ಓ ಪಿ ಕ್ಯೂ ಇಲ್ಲ, ಆರ್ ಆಯ್ತು. ಆರ್ ಆದ ನಂತರ ಎಸ್ ಅದಾವು. ಇಲ್ಲಿ ನೋಡ್ರಿ, ಎಸ್ ಸಿಲ್ಕ್ ಇದೆ, 6 ಇದೆ, ಸೀಕ್ವೆನ್ಸ್ ಇದೆ. ಅದು ಮುಗಿತು. 1 2 3 ಇದಾವೆ. ಅದನ್ನ ಬಿಟ್ರೆ ಮತ್ತೆ ಎಲ್ಲಿಲ್ಲ. ಈಗ ಇಲ್ಲಿ ಎಸ್ ಇಲ್ಲಿ ಅದ, ಎಸ್ ಇಲ್ಲಿ ಅದ, ಎಸ್ ಇಲ್ಲಿ ಅದ. ನೆಕ್ಸ್ಟ್ ಸೇಮ್ ಇಲ್ಲಿ ಎಸ್ ಐ ಅದ, ಐ 2 ಅದಾವೆ, ಇ ಐತಿ. ಐ ಮತ್ತು ಇದಲ್ಲಿ ಮೊದಲು ಬರ್ತಕ್ಕಂಥದ್ದು ಯಾವುದು? ಇ ಎಫ್ ಜಿ ಎಚ್ ಐ. ನೋಡ್ರಿ, ಇ ಆದ್ಮೇಲೆ ಎಫ್ ಜಿ ಎಚ್ ಆದ್ಮೇಲೆ ಐ ಬರುತ್ತೆ. ಹಾಗಾದ್ರೆ ಮೊದಲು ಬರ್ತಕ್ಕಂಥದ್ದು ಸೀಕ್ವೆನ್ಸ್ ಸ್ಥಾನ ಎಷ್ಟು? 6. ನೋಡ್ರಿ, ಈಸಿಯಾಗಿ ನಾವು 6ನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಸೀಕ್ವೆನ್ಸ್ ಬರ್ತತಿ. ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇದನ್ನ. ಆಮೇಲೆ ಯಾವ ಬರುತ್ತೆ? ಇವೆರಡಲ್ಲಿ 6 ಮತ್ತು ಸಿಲ್ಕ್ ಇದೆ. ಇವೆರಡಲ್ಲಿ ಯಾವ್ದು ಬರುತ್ತೆ? ಐ ಆಯ್ತು. ಐ ಆದ್ಮೇಲೆ ಎಲ್ ಮತ್ತೆ ಎಕ್ಸ್ ಬರುತ್ತೆ. ಎಕ್ಸ್ ಕೊನೆಗೆ ಬರುತ್ತೆ. ಮೊದಲು ಯಾವ್ದು ಬರುತ್ತೆ? ಅದಕ್ಕಿಂತ ಮುಂಚೆ ಆರ್ ಆದ್ಮೇಲೆ 7ನೇ ಸ್ಥಾನದಲ್ಲಿ ಸಿಲ್ಕ್ ಬರುತ್ತೆ. 8ನೇ ಸ್ಥಾನದಲ್ಲಿ 6 ಬರುತ್ತೆ. 8ನೇ ಸ್ಥಾನದಲ್ಲಿ 6 ಬರುತ್ತೆ. ಉಳಿದಿರ್ತಕ್ಕಂಥದ್ದು ಯಾವುದು? ಟ್ಯಾಕ್ಸ್. ಎಸ್ ಆದ್ಮೇಲೆ ಟಿ ಬರುತ್ತೆ. ಇದು 9ನೇ ಸ್ಥಾನದಲ್ಲಿ ಬರುತ್ತೆ, ಕೊನೆಗೆ ಬರುತ್ತೆ. 1 2 3 4 5 6 7 8 9 ಲೆಟರ್ ಆದವು. 9 ಅವುಗಳ ಸ್ಥಾನಗಳಾದವು. ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಮೇಲಿನಿಂದ 6ನೇ ಸಂಖ್ಯೆ ಯಾವುದು ಬರುತ್ತೆ? 6ನೇ ಅಕ್ಷರ ಯಾವ್ದು ಬರುತ್ತೆ? ಸೀಕ್ವೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 5. ಎ ಯು ಬಿ ಯ ಸಹೋದರಿ, ಸಿ ಯು ಬಿ ನ ತಾಯಿ, ಡಿ ಯು ಸಿ ನ ತಂದೆ, ಎ ಯು ಡಿ ನ ತಾಯಿ. ಹಾಗಾದರೆ ಡಿ ಯು ಎಗೆ ಹೇಗೆ ಸಂಬಂಧಿ? ನೋಡ್ರಿ, ಡಿ ಯು ಎಗೆ ಹೇಗೆ ಸಂಬಂಧಿ ಅಂತ ಕ್ವಶನ್ ಕೇಳಿದ್ದಾರೆ. ಕೇಳಿ, ಅವ್ರು ಏನೇನು ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಒಂದೊಂದು ಆಗ್ತಾ ಹೋಗ್ತೀವಿ. ಎ ಯು ಬಿ ನ ಸಹೋದರಿ. ಎ ಅಂತಕ್ಕಂಥ ಒಬ್ಬ ಲೇಡಿ ಸಹೋದರಿ. ಯಾರ ಸಹೋದರಿ ಅಂತಿಕ್ಕಿ? ಬಿ ನ ಸಹೋದರಿ. ಇದು ಸಹೋದರ ಇರ್ಬೋದು, ಸಹೋದರಿ ಗೊತ್ತಿಲ್ಲ ನಮಗೆ. ಬಟ್ ಎ ಅಂತಕ್ಕಂಥಕ್ಕೆ ಬಿ ನ ಸಹೋದರಿ ಅಂದಾಗ ನಾನು ಈ ರೀತಿ ಸರ್ಕಲ್ ಹಾಕ್ತೀನಿ. ಇದು ಲೇಡೀಸು, ಸ್ತ್ರೀ ಇತ್ತಂತಾರೆ. ಈ ರೀತಿ ನಾನು ಸಂಕೇತವನ್ನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಇ ಯು ಬಿ ನ ತಾಯಿ. ನೋಡ್ರಿ, ಬಿ ನ ತಾಯಿ ಮೇಲೆ ಜನರೇಷನ್ ಯಾರಂತವ್ರು? ಸಿ ಯು ಬಿ ನ ತಾಯಿ. ನೋಡ್ರಿ, ಬಿ ನ ತಾಯಿ. ನೋಡ್ರಿ, ಎ ಯು ಬಿ ನ ಸಹೋದರಿ ಅಂದಮೇಲೆ ಬಿ ನ ತಾಯಿ ಸಿ ಅಂದಮೇಲೆ ಸಿ ಯ ಮಗಳು ಕೂಡ ಯಾರಾಗ್ತಾರೆ? ಎ ಆಗ್ತಾರೆ. ಸಿ ಯ ಮಗಳು ಎ, ಸಿ ಯ ಮಗ ಅಥವಾ ಮಗಳು ಬಿ. ಹೌದಾ? ನೆಕ್ಸ್ಟ್ ಬಿ ನ ತಾಯಿ. ಡಿ ಯು ಸಿ ನ ತಂದೆ. ಸಿ ನ ತಂದೆ ಯಾರಂತೆ? ಡಿ. ನೋಡ್ರಿ, ಡಿ ಅಂತಕ್ಕಂಥವನು ಸಿ ನ ತಂದೆ. ನಾನು ಹಿಂಗೆ ಚೌಕ ಹಾಕಿದ್ರೆ ಇವರು ಪುರುಷರು ಅಥವಾ ಪುರುಷ ಮೇಲನ್ನು ಗುರುತು ಮಾಡ್ತಕ್ಕಂಥದ್ದು ನಾನು ಚೌಕದಿಂದ ಗುರುತು ಮಾಡ್ತೇನೆ. ನೆಕ್ಸ್ಟು ಇ ಯು ಡಿ ನ ತಾಯಿ. ನೋಡ್ರಿ, ಡಿ ನ ತಾಯಿ ಯಾರಂತೆ? ಇ ಅಂತಕ್ಕಂಥಕ್ಕೆ. ಹೌದಾ? ಎಸ್. ಇಲ್ಲಿಗೆ ಬಂದು ನಿಗಿತ್ತು. ಈ ಕ್ವಶನ್ ಕೇಳಿದ್ರೆ ಡಿ ಯು ಎಗೆ ಹೇಗೆ ಸಂಬಂಧಿ? ಡಿ ಯು ಎಗೆ ಹೇಗೆ ಸಂಬಂಧಿ? ಹೇಗೆ ಇವು ಸಂಬಂಧ ಆಗ್ತಾನೆ? ಹಾಗಾದ್ರೆ ಎಯ ತಾಯಿಯ ತಂದೆ ಅಜ್ಜ ಈಸ್ ರೈಟ್ ಆನ್ಸರ್. ನೋಡ್ರಿ, ಇಲ್ಲಿ 2 ಕ್ವಶನ್ಗೆ ಆನ್ಸರ್ ಮಾಡ್ಬೋದು ನಾವು. ಇಲ್ಲೇ ಹೇಗೆ ಸಂಬಂಧ ಅಂದಾಗ ಎಯ ತಾಯಿಯ ತಂದೆ ಅಜ್ಜ ಈಸ್ ರೈಟ್ ಆನ್ಸರ್. ಕ್ವಶನ್ ಈ ರೀತಿನೂ ಕೇಳ್ತಾನೆ. ಡಿ ಯು ಎಗೆ ಏನಾಗಬೇಕಂತ ಕೇಳಿದಾಗ ಇಲ್ಲಿ ಅಜ್ಜ ಆಯ್ತು. ಹಾಗಾದ್ರೆ ಎ ಯು ಡಿಗೆ ಏನಾಗಬೇಕು? ಡಿಗೆ ಏನಾಗಬೇಕಂದಾಗ ಡಿಯ ಮಗಳು ಮೊಮ್ಮಗಳಾಗ್ತಾಳೆ. ನೋಡ್ರಿ, ಈ ಕಡೆಯಿಂದ ಕ್ವಶನ್ ಕೇಳಿದಾಗ ಅಜ್ಜ ಆಗ್ತತಿ, ಈ ಕಡೆಯಿಂದ ಕ್ವಶನ್ ಕೇಳಿದಾಗ ಮೊಮ್ಮಗಳಾಗ್ತಾಳೆ. ಬಟ್ ಇಲ್ಲಿ ಕ್ವಶನ್ ಕೇಳಿದೇನು? ಡಿ ಯು ಹೇಗೆ ಸಂಬಂಧಿ ಆಗ್ತಾಳೆ? ದ ರೈಟ್ ಆನ್ಸರ್ ಅಜ್ಜ ಆಗ್ತಾನೆ. ಕ್ಲಿಯರ್?
ಎಸ್ ನೆಕ್ಸ್ಟ್ ಕ್ವಶನ್ 6. ಒಬ್ಬ ವ್ಯಾಪಾರಿಯು ಒಂದು ವಸ್ತುವನ್ನು 16,000 ರೂಗಳಿಗೆ ಕೊಂಡುಕೊಳ್ಳುತ್ತಾನೆ. ಅದೇ ವಸ್ತುವನ್ನು 19,200 ರೂಪಾಯಿಗೆ ಮಾರುತ್ತಾನೆ. ಹಾಗಾದ್ರೆ ಆ ವ್ಯಾಪಾರದಲ್ಲಿ ವ್ಯಾಪಾರಿ ಗಳಿಸಿದ ಶೇಕಡಾವಾರು ಲಾಭ ಎಷ್ಟು? ನೋಡ್ರಿ, ಕಾಸ್ಟ್ ಪ್ರೈಸ್ 16,000 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ಖರೀದಿ ಮಾಡ್ತಾನೆ. ಸೆಲ್ಲಿಂಗ್ ಪ್ರೈಸ್ 19,200. 16,000 ರೂಪಾಯಿಗೆ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥ ವಸ್ತುವನ್ನ 19,200 ರೂಪಾಯಿಗೆ ಮಾರಾಟ ಮಾಡಿದ್ರೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ? ಖಂಡಿತ ಲಾಭ ಆಗೇ ಆಗುತ್ತೆ, ಪ್ರಾಫಿಟ್ ಆಗೇ ಆಗುತ್ತೆ. ಎಷ್ಟಾಗುತ್ತೆ ಪ್ರಾಫಿಟ್ಟು? 16,000 ತಗೊಂಡು 19,200ಕ್ಕೆ ಮಾರಿದ್ರೆ 3,200 ರೂಪಾಯಿ ನಮಗೆ ಪ್ರಾಫಿಟ್ ಆಯಿತು. ಹಾಗಾದ್ರೆ ಶೇಕಡ ಕಂಡುಹಿಡಿಬೇಕಲ್ಲ, ಸಿಂಪಲ್. 16,000ಕ್ಕೆ 3,200 ರೂಪಾಯಿ ಲಾಭ ಆದ್ರೆ ನೋಡ್ರಿ, ನಾವು 16,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದು, 3,000 ರೂಪಾಯಿ ನಮಗೆ ಎಕ್ಸ್ಟ್ರಾ ಬಂತು, ಹೌದು ತಾನೆ? 16,000ಕ್ಕೆ 3,200 ರೂಪಾಯಿ ನಮಗೆ ಲಾಭ ಆದ್ರೆ 100ಕ್ಕೆ ಎಷ್ಟಾದಂಗಾಯ್ತು? ಸಿಂಪಲ್ ನೋಡ್ರಿ, 16,000ಕ್ಕೆ ನಾ ಕೆಳಗಡೆ ಹಚ್ಕೊಳ್ಬೇಕು. 16,000ಕ್ಕೆ ಎಷ್ಟು ಲಾಭ ಆಯ್ತು? 3,200. ಇದ್ರ ಮೇಲೆ ಹಚ್ಕೊಳ್ಬೇಕು ಇಂಟು ನಾವು ಕಂಡುಹಿಡಿಬೇಕಾಗಿದ್ದು 100ಕ್ಕೆ ಎಷ್ಟು. ಹಾಗಾದ್ರೆ ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್, ಇದರಲ್ಲಿ ಈ 1 0 ಕ್ಯಾನ್ಸಲ್, ಇದರಲ್ಲಿ 1 0 ಕ್ಯಾನ್ಸಲ್. ಇಲ್ಲಿ ಉಳಿದಿರ್ತಕ್ಕಂಥ 16, 120, 16 1 16, 16 2 32, ಇದು ಒಂದು 0, ಕಂಪ್ಲೀಟ್ ಆಗಿ 320 ಹೋಯ್ತು. ಹಾಗಾದ್ರೆ ಶೇಕಡ ಲಾಭ ಎಷ್ಟಾಯ್ತು? 20% ಈಸ್ ರೈಟ್ ಆನ್ಸರ್. ನೋಡ್ರಿ, 16,000ಕ್ಕೆ 3,200 ರೂಪಾಯಿ ಲಾಭ ಆದ್ರೆ ನಮಗೆ ಆಗಿರ್ತಕ್ಕಂಥದ್ದು ಲಾಭ ಎಷ್ಟು? ಶೇಕಡ 20 ರೂಪಾಯಿ ನಮಗೆ ಲಾಭ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 7. ಇಂಡಿಯಾ ಅನ್ನು 95491 ಎಂದು ಸೂಚಿಸಿದರೆ ಡೆಲ್ಲಿಯನ್ನು ಹೇಗೆ ಸೂಚಿಸಬಹುದು? ಈ ಕೆಳಕಂಡಂತೆ ಹೇಗೆ ಸೂಚಿಸಬಹುದು ಅಂತ ಕ್ವಶನ್ ಕೇಳಿದರೆ, ಎಸ್ ಇಲ್ಲಿ ನೋಡಿ, INDIA ಇಂಡಿಯಾ, ಈ ಇಂಡಿಯಾನ 95491 ಅಂದ್ರೆ ಇಲ್ಲಿ ನೋಡ್ರಿ, ಪ್ರತಿಯೊಂದು ಲೆಟರ್ಗೆ ಪ್ರತಿಯೊಂದು ನಂಬರ್ ಇದಾವೆ. ಅಂದ್ರೆ ಪ್ರತಿಯೊಂದು ಲೆಟರ್ಗಳು ಪ್ರತಿಯೊಂದು ನಂಬರ್ನ ಪ್ರತಿನಿಧಿಸ್ತವೆ. ಅಂದ್ರೆ ಈ ಎಕ್ಕೆ 1 ಪ್ರತಿನಿಧಿಸುತ್ತೆ, ಡಿಗೆ 4 ಪ್ರತಿನಿಧಿಸುತ್ತೆ, ಎನ್ಗೆ 5 ಪ್ರತಿನಿಧಿಸುತ್ತೆ ಅಂತ ಅರ್ಥ. ಅದೇ ಸಂಕೇತವನ್ನ ಬಳಸಿ ಇಲ್ಲಿ ಡೆಲ್ಲಿ ಬರೆದ್ರೆ ಏನಂತ ಬರುತ್ತೆ ನೋಡೋಣ. ಏನಂತ ಬರ್ಬೋದು? ಇಲ್ಲಿ ನಮ್ಗೆ ಈಸಿಯಾಗಿ ಗೊತ್ತಾಯ್ತು. ಎದ ಸ್ಥಾನ 1 ಇದೆ, ಇದು ಕರೆಕ್ಟ್ ಆಗಿ ಬಂತು. ಆಮೇಲೆ ಡಿ ದ ಸ್ಥಾನ 4 ಇದೆ, ಕರೆಕ್ಟ್ ಆಗಿ ಬಂತು ಅಂದಮೇಲೆ ಹಾಗಾದ್ರೆ ABCD ವರೆಗೂ ಅವುಗಳ ಸ್ಥಾನಗಳೇನದು ಅವುಗಳು ನಮಗೆ ಗೊತ್ತಿರಬೇಕು. ಇಜೋಟಿ ಅಂತಕ್ಕಂಥದ್ದು ನಮ್ಗೆ ನೆನಪಿದೆ. ಈ ಜೋ ಟಿ ವೈ, ಇದು 5, ಇದು 10, ಇದು 15, ಇದು 20, ಇದು 25. ಇಲ್ಲಿ 5 ಸ್ಥಾನ 9 ಐತಿ ನೋಡ್ಕೊಳ್ಬೇಕು. ನೋಡಿ ಇಲ್ಲಿ ಐ ನಂತರ ಜೆ, ನೋಡ್ರಿ ಜೆದು 10 ಆದ್ರೆ ಅದ್ರಿಂದ ಇರ್ತಕ್ಕಂಥದ್ದು 5 9 ಇದು ಕ್ಲಿಯರ್ ಆಗಿ ಹೋಯ್ತು. ಎದ ಸ್ಥಾನ 1 ಕ್ಲಿಯರು, ಡಿದ ಸ್ಥಾನ ಇದು ಕ್ಲಿಯರು. ಇಲ್ಲಿ I 9, ಇಲ್ಲಿ ಕೂಡ I 9 ಬಂತು. ಇಲ್ಲಿ n = 5 ಬಂತು. 5 ಯಾವುದ್ರದ್ದು ಸಂಕೇತ? 5 ಈದ ಸಂಕೇತ. ಬಟ್ ಇಲ್ಲಿ ಎನ್ನದು ಬಂದದ. ಇಲ್ಲಿ 5 ಬಂದಿತ್ತಂದ್ಮೇಲೆ ಇಲ್ಲಿ ಈ ಇರಬೇಕಾಗಿತ್ತು, ಅಥವಾ ಇಲ್ಲಿ ಎನ್ ಬಂದಿದ್ಮೇಲೆ ಎನ್ನದು ಎಷ್ಟು ಬರ್ತದೆ ನೋಡ್ರಿ. ಎನ್ ಎಲ್ಲಿದೆ? ಎನ್ನು ನೋಡ್ರಿ, MNO ನೋಡ್ರಿ, ಎನ್ ಆದ ತಕ್ಷಣ ಓ ಅದ. ಹಾಗಾದ್ರೆ ಎನ್ನದು ಎಷ್ಟಿದೆ ಬೆಲೆ? 14 ನೋಡ್ರಿ. 15 ಓ ಆಯ್ತಾರೆ. ಎನ್ ಓ 14 15. 14 ಇರಬೇಕಾಗಿತ್ತು, ಇಲ್ಲಿ 14 ಇಲ್ಲ, 5 ಅದ. ಏನು ಮಾಡಿದನು ಗೊತ್ತಾ? ಇಲ್ಲಿ 2 ಲೆಟರ್ ಅಂದ್ರೆ 2 ಸಂಖ್ಯೆಗಳು ಬಂದಿರುವುದರಿಂದ ಅವೆರಡನ್ನು ಕೂಡಿಸಿ ಹಚ್ಚಿದಾನೆ. 1 ಮತ್ತು 4 ಸೇರಿಸಿದ್ರೆ ಎಷ್ಟಾಗುತ್ತೆ? 5 ಆಗುತ್ತಾನೆ. ಆ ರೀತಿಯಾಗಿ ಕೊಟ್ಟಿದ್ದಾನೆ ಇಲ್ಲಿ. ಕ್ಲಿಯರ್ ಆಯ್ತಾ ಇದು? ಎಸ್. ಅಂದ್ರೆ 1 ಲೆಟರ್ಗೆ 2 ಸಂಖ್ಯೆಗಳು ಬಂದ್ರೆ ಆ 2 ಸಂಖ್ಯೆಗಳನ್ನು ಕೂಡಿಸಿ 1 ಲೆಟರ್ ಕೊಟ್ಟಿದ್ದಾನೆ. ಕ್ಲಿಯರಾ? ಎಸ್. ಈಗ ನೋಡೋಣ. ಡಿ ಇದೆಷ್ಟು? 4, ಇದೆಷ್ಟು? 5. ಆಮೇಲೆ ಹೆಚ್ಚದು ಗೊತ್ತಿಲ್ಲ, 5 ಗೊತ್ತು, 9. 4 5 ಮತ್ತೆ ಕೊನೆಗೆ 9, ಆ 4 ಆಯ್ಕೆ ನೋಡ್ಕೊಂಡು ಇರ್ತಿರ್ತಾರೆ, ಅದೇ ಆನ್ಸರ್ ಆಗುತ್ತೆ. ಎಸ್. ನೋಡ್ತಾ ಹೋಗೋಣ. ಎಲ್ ಎಷ್ಟು ಬರುತ್ತೆ? ಎಲ್ಲಿದೆ? IJKL ನೋಡ್ರಿ. ಐ ಅಂದ್ಮೇಲೆ JKL. ಹಾಗಾದ್ರೆ ಇದು 11 12 13 ಆಯ್ತು ಅಲ್ಲ, 11 10 11 12 ಆಯ್ತು. ಎಲ್ಲದ ಸ್ಥಾನ ಎಷ್ಟಾಯ್ತು? ಎಲ್ಲದು ನೋಡ್ರಿ JKL. ಹಾಗಾದ್ರೆ 10 11 12 ಆಯ್ತು. ಈ 12 ಆಯ್ತು ಅಂದ್ರೆ ಇಲ್ಲಿ 12 ಬರ್ಲಿಕ್ಕೆ ಬರಲ್ಲ. ಈ 2 1 ಕೂಡಿಸಿದ್ರೆ ಎಷ್ಟಾಗುತ್ತೆ? 3 ಬರ್ಕೊಳ್ಬೇಕು. ಕ್ಲಿಯರಾ? ಎಸ್. ನೆಕ್ಸ್ಟ್ ಎಚ್ ಅಲ್ಲಿ ಬರ್ತಾ? EFGH ನೋಡ್ರಿ.
ಇ ಎಫ್ ಜಿ ಎಚ್ ಇಲ್ಲಿ ಬಂತು. ಹಾಗಾದರೆ ಇದು 5 ಆದರೆ ಇದು 6 7 ಇದ್ರ ಸ್ಥಾನ 8 ಆಯ್ತಲ್ಲ, ಹಾಗಾದ್ರೆ 8. ಹಾಗಾದ್ರೆ 4 5 3 8 9 ಈಸ್ ರೈಟ್ ಆನ್ಸರ್. 4 5 3 8 9 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8. ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಂತಿದ್ದು ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೆಯುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ 30 ಮೀಟರ್ ನಡೀತಾನೆ. ನಂತರ ಅವನು ತನ್ನ ಬಲಕ್ಕೆ ತಿರುಗಿ 25 ಮೀಟರ್ ನಡೀತಾನೆ. ನಂತರ ಅವನು ಮತ್ತೆ ಬಲಕ್ಕೆ ತಿರುಗಿ 55 ಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಅವನು ಬಲಕ್ಕೆ ತಿರುಗಿ 40 ಮೀಟರ್ ನಡೆಯುತ್ತಾನೆ. ಪ್ರಾರಂಭದ ಹಂತದಿಂದ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ? ನೋಡ್ರಿ ಕ್ವಶನ್ ಯಾವ ರೀತಿ ಕೇಳಿದ್ರೆ ಡೈರೆಕ್ಷನ್ ರಿಲೇಟೆಡ್. ಕೈಲಾಸ್ ಉತ್ತರದ ಕಡೆಗೆ ಮುಖ ಮಾಡಿ ನಿಲ್ತಿದ್ದೆ. ಇಲ್ಲಿ ಉತ್ತರ ಮೇಲೆ, ಹೌದಾ? ಇಲ್ಲಿದ್ದಾನೆ, ಈ ಕಡೆ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ, ಹೌದಾ? ಉತ್ತರದ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿದ್ದಾನೆ. ಈಗ ಏನ್ ಮಾಡ್ತಾನಂತೆ, ತನ್ನ ಬಲಕ್ಕೆ ತಿರುಗಿ 23 ಮೀಟರ್ ನಡೀತಾನೆ. ನೋಡ್ರಿ, ಈ ಕಡೆ ಮುಖ ಮಾಡಿದ ಮೇಲೆ ಬಲಕ್ಕೆ ಮೇಲೆ 90 ಡಿಗ್ರಿ ಈ ಕಡೆ ತಿರುಗ್ತಾನೆ. ಈ ಕಡೆ ಎಷ್ಟು ದೂರ ತಿರುಗ್ತಾನಂತೆ? 23 ಮೀಟರ್ ನಡೀತಾನೆ. ಇಲ್ಲಿ ಬಂದು ನಿಂತ್ಕೊಂಡ, ಬಲಕ್ಕೆ ತಿರುಗಿ, ಹೌದಾ? 23 ಮೀಟರ್ ನಡೆದ. ಆಮೇಲೆ ಏನ್ ಮಾಡ್ತಾನೆ, 23 ಮೀಟರ್ ನಡೆದ ಮೇಲೆ ನಂತರ ಅವನು ಎಡಕ್ಕೆ ತಿರುಗಿ 30 ಮೀಟರ್. ಎಡಕ್ಕೆ ಅಂತ ಹಿಂಗೆ ಹೋಗ್ತಕ್ಕಂಥ ವ್ಯಕ್ತಿ ಎಡ ಹೋದಾಗ್ತಾ, ಇದು ಎಡ ಇರುತ್ತೆ, ಈ ಕಡೆ ಬಲ ಇರುತ್ತೆ. ಈ ಕಡೆ ಎಷ್ಟು ಹೋಗ್ತಾನಂತೆ? 30 ಮೀಟರ್ ಹೋಗ್ತಾನೆ. ನೋಡ್ರಿ, 30 ಮೀಟರ್ ಹೋಗ್ತಾನೆ. ಇಲ್ಲಿ ಬಂದು ನಿಂತ್ಕಂದ. ಇದೆಷ್ಟು? 30 ಮೀಟರ್, ಹೌದು? ಎಸ್. ನಂತರ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿ 30 ಮೀಟರ್ ಚಲಿಸ್ತಾನೆ. ನಂತರ ಅವನು ತನ್ನ ಬಲಕ್ಕೆ 25 ಮೀಟರ್ ಚಲಿಸುತ್ತಾನೆ. ನೋಡ್ರಿ, ಈ ಕಡೆ ಹೋಗ್ತಿದ್ರೆ ಇದು ಲೆಫ್ಟ್ ಇರುತ್ತೆ, ಇದು ರೈಟ್ ಇರುತ್ತೆ. ಈ ಕಡೆ 25 ಮೀಟರ್ ಹೋಗ್ತಾನಂತೆ. ಮತ್ತೆ ನೋಡ್ರಿ, ಈ ಕಡೆ ಎಷ್ಟು ಬಂದ? 25 ಮೀಟರ್ ಬಂದ, ಹೌದಾ? ತನ್ನ ಬಲಕ್ಕೆ ತಿರುಗಿ 25 ಮೀಟರ್ ಚಲಿಸ್ತಾನೆ. ನಂತರ ಅವನು ಮತ್ತೆ ಬಲಕ್ಕೆ ತಿರುಗಿ 55 ಮೀಟರ್ ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ರೈಟ್ ಟರ್ನ್ ಆಗ್ತಾನೆ. ರೈಟ್ ಟರ್ನ್ ಆಗಿ 55 ಮೀಟರ್, ನೋಡ್ರಿ 55 ಮೀಟರ್. ಇಲ್ಲಿಗೆ ಎಷ್ಟಾಯ್ತು? ಇದು 35 ತಾನೆ, ಹಾಗಾದ್ರೆ ಇದು ಎಷ್ಟಾಯ್ತು? ಇದು 30 ಆಯ್ತು. ನೆಕ್ಸ್ಟ್ ಇನ್ನು ಎಷ್ಟು? 55 ಆಗ್ಬೇಕಂತಂದ್ರೆ 55 ತಾನೆ, ಇನ್ನು 25 ಹೋಗ್ಬೇಕು. ಇಲ್ಲಿದ್ದೆಷ್ಟು? ಎಸ್, 25 ಬಂದ. ಟೋಟಲ್ ಎಷ್ಟಾಯ್ತು? ಇಲ್ಲಿದ್ದಿಲ್ಲಿಗೆ 50 ಆಯ್ತು ತಾನೆ. 55 30 ಒಂದು 25 55 ಆಯ್ತು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, 25 ಮೀಟರ್ ನಂತರ 50 ಮೀಟರ್ ನಡೀತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 40 ಮೀಟರ್ ನಡೀತಾನೆ. ನೋಡ್ರಿ, ಇದು ಈ ಕಡೆ ಲೆಫ್ಟ್, ಈ ಕಡೆ ರೈಟ್ ಇರುತ್ತೆ. ಈ ಕಡೆ ಮುಖ ಮಾಡಿ ಬರ್ತಾ ಇದ್ದಾನೆ. ಈ ಕಡೆ ಬಲಕ್ಕೆ ತಿರುಗಿ ಎಷ್ಟು ಹೋಗ್ತಾನಂತೆ? 40 ಮೀಟರ್ ಹೋಗ್ತಾನೆ. 40 ಮೀಟರ್, ನೋಡ್ರಿ 40 ಮೀಟರ್. ಇಲ್ಲಿಗೆ ಬಂದ್ರೆ ಎಷ್ಟಾಯ್ತು? 25 ಆಯ್ತು. 25 40 ಅಂತಂದ್ರೆ ಇಲ್ಲಿಗೆ ಬರ್ತಾನೆ. ಇಲ್ಲಿ ತನಕ ಬರಲ್ಲ, ಯಾಕಂತಂದ್ರೆ ಇಲ್ಲಿ ಬಂದು 48 ಆಗುತ್ತೆ, ಹೌದಾ? ಇಲ್ಲಿದ್ರಿಗೆ ನೋಡ್ರಿ, ಇದು 25 ಇದೆನಾ? ಇದು 25 ಇದೆ. ಎಸ್, ಇದು 25, ಇದು 25 ಅದ, ಹೌದಾ? ಈಗ ಇಲ್ಲಿದ್ದಲ್ಲಿಗೆ 25 ಆಯ್ತು. 40 ಅಂತ ಇದ್ದಾನೆ, ಉಳಿದಿರ್ತಕ್ಕಂಥ 15 ಮಾತ್ರ ಇಲ್ಲಿಗೆ ಬರ್ತಾನೆ. ಇಲ್ಲಿ ಬಂದು ನಿಲ್ಲುತ್ತಾನೆ. ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಕ್ವಶನ್ ಏನು ಕೇಳಿದಾರೆ ಈಗ? ಈ ಕ್ವಶನ್ ಕೇಳಿರ್ತಕ್ಕಂಥದ್ದು ಪ್ರಾರಂಭದ ಹಂತದಿಂದ ಈಗ ಅವನು ಯಾವ ದಿಕ್ಕಿನಲ್ಲಿದ್ದಾನೆ. ಪ್ರಾರಂಭದ ಹಂತ ಇದು, ಈಗಿರ್ತಕ್ಕಂಥ ದಿಕ್ಕು ಇದು. ಹಾಗಾದ್ರೆ ಇದು ಯಾವ ದಿಕ್ಕು? ನೋಡ್ರಿ, ಇದು ಯಾವ ದಿಕ್ಕು? ಇದು ಯಾವ ದಿಕ್ಕು? ಈ ಥರ ತಾನೆ ಅದು. ಹಾಗಾದ್ರೆ ಇದು ಯಾವ ದಿಕ್ಕು? ಆಗ್ನೇಯ ದಿಕ್ಕಿಗೆ ಇದ್ದಾನೆ. ದ ರೈಟ್ ಆನ್ಸರ್. ಪ್ರಾರಂಭದಿಂದ ಯಾವ ದಿಕ್ಕಿಗಿದ್ದಾನೆ? ಆಗ್ನೇಯ ದಿಕ್ಕಿಗಿದ್ದಾನೆ. ಆಯ್ಕೆಯಲ್ಲಿದ್ದಾನೆ ಆಗ್ನೇಯ. ಎಸ್, ಆಗ್ನೇಯ ಆಯ್ಕೆ 4 ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 9. 1 3 4 5. ನೋಡ್ರಿ, ಯಾವ್ಯಾವಂತೆ? 1 3 4 5. ಒಟ್ಟು 4 ಅಂಕಿಗಳದ. 1 3 4 5. 1 3 4 5 ಸಂಖ್ಯೆಗಳೊಂದಿಗೆ ಎಷ್ಟು 4 ಅಂಕಿಗಳ ಸಂಖ್ಯೆಗಳನ್ನು ರಚಿಸಬಹುದು? ಸಂಖ್ಯೆಗಳ ಪುನರಾವರ್ತನೆಗಳಿಲ್ಲದೆ. ನೋಡ್ರಿ, 4 ಅಂಕಿಗಳ ಸಂಖ್ಯೆ 1 2 3 4. 4 ಅಂಕಿಗಳನ್ನು ಸಂಖ್ಯೆಗಳನ್ನು ರಚಿಸಬಹುದು ಪುನರಾವರ್ತನೆಗಳಿಲ್ಲದೆ, ಅಂದ್ರೆ ರಿಪೀಟೆಡ್ ಆಗಿರಬಾರ್ದು. ಹೆಂಗ್ ಮಾಡಬೇಕು? ಇಲ್ಲಿರಬೇಸದು 4 ಸಂಖ್ಯೆಗಳು ಇದ್ದಾವೆ. 1 3 4 5 ಸಂಖ್ಯೆಗಳದಾವು. ಈ 5 ಸಂಖ್ಯೆಗಳಿಂದ 4 ಅಂಕಿಗಳ ಸಂಖ್ಯೆಗಳನ್ನು ರಚಿಸಬೇಕಂತೆ. ಅವು ರಿಪೀಟ್ ಆಗಬಾರ್ದು. ಎಸ್, ಸಿಂಪಲ್. ಈ ಮೊದಲನೇ ಸ್ಥಾನದಲ್ಲಿ ಯಾವ್ದು ಬರುತ್ತೆ? ಈ 4ದಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟದ? 1 2 3 4. ಈ 4ರಲ್ಲಿ ಯಾವುದಾದ್ರೂ ಒಂದು ಬರುತ್ತೆ. ಹಾಗಾದ್ರೆ 4 8. ಇಲ್ಲಿ ಒಂದು ಸಂಖ್ಯೆ ಹೋಯ್ತು. 4ರಲ್ಲಿ ಯಾವುದೋ ಒಂದು ಸಂಖ್ಯೆ ಹೋಯ್ತು.
ಇದು ಹೋಯ್ತು ಅಂತ ಇಟ್ಕೊಳ್ರಿ. ಉಳಿದಿರ್ತಕ್ಕಂಥ ಎ ಸಂಖ್ಯೆ ಈ 3 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಬರ್ಬೋದು. ಹಾಗಾದ್ರೆ 3 ಬರ್ಬೋದು, 4 ಬರ್ಬೋದು, 5 ಬರ್ಬೋದು, ಅಥವಾ 4 ಹೋಗಿತ್ತು 1 ಬರ್ಬೋದು, 3 ಬರ್ಬೋದು, 5 ಬರ್ಬೋದು. ಇಲ್ಲಿ ಬಂದಿರತಕ್ಕಂಥ ಒಂದು ಸಂಖ್ಯೆಯನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ 3 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಬರ್ಬೋದು. ಹಾಗಾದ್ರೆ ಬರ್ತಕ್ಕಂಥ ಸಾಧ್ಯತೆಗಳು ಎಷ್ಟಿದಾವೆ? ಇಲ್ಲಿ 3 ಸಂಖ್ಯೆಗಳಿದಾವೆ. ಆಯ್ತು, ಇದು ಒಂದು ಸಂಖ್ಯೆ ಹೋಯ್ತು. ಹಾಗಾದ್ರೆ ಉಳಿದಿರ್ತಕ್ಕಂಥ ಸಂಖ್ಯೆಗಳು ಎಷ್ಟು? 2 ಇಲ್ಲಿ ಬರ್ತವೆ. ಹಾಗಾದ್ರೆ ಇದು ಹೋಯ್ತು ಅಂದ್ರೆ ಉಳಿದಿರ್ತಕ್ಕಂಥ ಸಂಖ್ಯೆ ಇದು ಬರುತ್ತೆ. ಹಾಗಾದ್ರೆ ಇದೆಲ್ಲದ ಗುಣಾಕಾರ ಮಾಡಿಬಿಟ್ರೆ ಅಷ್ಟು ಸಾಧ್ಯತೆಗಳಾಗ್ತವೆ. 4 3 12, 12 24, 24 24. ಹಾಗಾದ್ರೆ ಈ 4 ಸಂಖ್ಯೆಗಳಿಂದ 4 ಅಂಕೆಯ ಸಂಖ್ಯೆಗಳನ್ನು ಎಷ್ಟು ಬಾರಿ ರಚಿಸಬಹುದು? 24 ಬಾರಿ ರಚಿಸಬಹುದು. ಈ ರೀತಿ ಕೊಟ್ಟಾಗ ಈಜಾಗಿ 4 ಫ್ಯಾಕ್ಟೋರಿಯಲ್ ಅಂತ ಹಚ್ಕೊಂಡ್ಬಿಟ್ರೆ ಉತ್ತರ ಮುಗೀತು. 4 ಫ್ಯಾಕ್ಟೋರಿಯಲ್ ಅಂದಾಗ 4 × 3 × 2 × 1 ಅದ್ರ ಉತ್ತರ ಎಷ್ಟಾಗುತ್ತೆ? 24 ಬಾರಿ ಈ ರೀತಿಯಾಗಿ ಪುಸ್ತಕಗಳನ್ನು ಜೋಡಿಸಬಹುದು ಅಥವಾ ಈ ರೀತಿ ಅಂಕೆಗಳನ್ನು ಕೂಡ ಜೋಡಿಸಬಹುದು. ರೈಟ್ ಆನ್ಸರ್. ಕ್ಲಿಯರ್? ಎಸ್. ಕೊನೆಯ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. ಒಂದಷ್ಟು ಮೊತ್ತಕ್ಕೆ ಒಂದು ವಸ್ತುವನ್ನು ಮಾರಿದಾಗ ವ್ಯಾಪಾರಿಯು 20% ಆದಾಯ ಪಡೆಯುತ್ತಾನೆ. ನೋಡ್ರಿ, ಒಂದಷ್ಟು ಮೊತ್ತಕ್ಕೆ 20% ಅಂತಂದಾಗ 100 ರೂಪಾಯಿ ಕೊಟ್ಟು ಒಂದು ವಸ್ತುವನ್ನು ತೆಗೆದುಕೊಂಡ್ರೆ ಆ ವಸ್ತುವನ್ನು 120 ರೂಪಾಯಿಗೆ ಮಾರಬೇಕು. ಸೆಲ್ಲಿಂಗ್ ಪ್ರೈಸ್. ಇದು ಕಾಸ್ಟ್ ಪ್ರೈಸ್. 20% ಅಂದಾಗ ಎಷ್ಟಾಯಿತು? 120 ರೂಪಾಯಿಗೆ ಮಾರಬೇಕು. ಒಂದು ವಸ್ತುವನ್ನು 20 ರೂಪಾಯಿ ಶೇಕಡಂಗೆ ಮಾರಾಟ ಮಾಡ್ತಾನೆ, 120 ರೂಪಾಯಿಗೆ ಮಾರಾಟ ಮಾಡ್ತಾನೆ. ಇದು ಕ್ಲಿಯರಾ? ಒಂದನೇ ಸೆಂಟೆನ್ಸು. ನೆಕ್ಸ್ಟ್ ಸೆಕೆಂಡ್ಗೆ ಬರ್ತೀನಿ. ಪಡೆಯುತ್ತಾನೆ. ಯಾವ ಶೇಕಡಾವಾರುವಿನ ವಸ್ತುವನ್ನ ಮಾರಿದಾಗ ದ್ವಿಗುಣ ಬೆಲೆ ಬರುತ್ತೆ? ಇಲ್ಲೇ 100 ರೂಪಾಯಿ ವಸ್ತುವನ್ನ 20%ಕ್ಕೆ ಮಾರಿದಾಗ 120 ರೂಪಾಯಿ ಬಂತು. ಹಾಗಾದ್ರೆ ಡಬಲ್ ಇನ್ಕಮ್ ಪಡಿಬೇಕಾದ್ರೆ, ಡಬಲ್ ಬರಬೇಕಾದ್ರೆ ಅಂದ್ರೆ 120 ಇದ್ದದ್ದು ಡಬಲ್ ಮಾಡಿದ್ರೆ ಎಷ್ಟಾಗುತ್ತೆ? 120 × 2 ಡಬಲ್ ಆದ್ರೆ 240 ರೂಪಾಯಿ ಬರಬೇಕಾದ್ರೆ ಯಾವ ಶೇಕಡದಲ್ಲಿ ಇದನ್ನು ಮಾರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಹಾಗಾದ್ರೆ ಇಲ್ಲೇ ತಗೊಂಡಿದ್ದು 100 ರೂಪಾಯಿ, ಮಾರಬೇಕಾಗಿದ್ದು 240 ರೂಪಾಯಿ. ಯಾವ ಶೇಕಡ ಲಾಭದಲ್ಲಿ ಬಂತು? ಇಲ್ಲಿ ನೋಡ್ರಿ, ಇಲ್ಲ 100 ರೂಪಾಯಿ ಇತ್ತು, 240 ರೂಪಾಯಿಗೆ ಮಾರಿದ್ವಿ. ಲಾಭ ಎಷ್ಟಾಯ್ತು? 140 ತಾನೆ. 240 ರೂಪಾಯಿಗೆ ಮಾರಿದೀವಿ. ಅದ್ರ ವಸ್ತು ಎಷ್ಟು? 100 ರೂಪಾಯಿ. ಹಾಗಾದ್ರೆ ನಮಗೆ ಲಾಭ ಆಗಿರ್ತಕ್ಕಂಥದ್ದು 140 ರೂಪಾಯಿ ನಮಗೆ ಲಾಭ ಆಯಿತು. ನೋಡ್ರಿ, ಇಲ್ಲಿ ಲಾಭ ಆಗಿರೋ ಶೇಕಡದಲ್ಲಿ ಕಂಡ್ರೆ 100ಕ್ಕೆ ತಾನೇ ಆಗಿರೋದು. ಹಾಗಾದ್ರೆ 140% ಲಾಭ ಆಗಿರ್ತಕ್ಕಂಥದ್ದು ನಮಗೆ. ಹೌದು ತಾನೆ? ಶೇಕಡ ಆಗಿರ್ತಕ್ಕಂಥ ಎಷ್ಟು ನಿಮಗೆ ಗೊತ್ತಾಗ್ಲಿಲ್ಲ? ಎಸ್. 100 ರೂಪಾಯಿ ವಸ್ತುವನ್ನ 240 ರೂಪಾಯಿಗೆ ಮಾರಾಟ ಮಾಡಿದ್ವಿ. ಇದು ಕ್ಲಿಯರಾ? ಡಬಲ್. ಮೊದಲಿಂದ ಹೇಳ್ತೀನಿ ನೋಡ್ರಿ, 20% ಅಂದಾಗ 120 ರೂಪಾಯಿಗೆ ಮಾರಾಟ ಮಾಡಿದ್ವಿ. ಅದನ್ನ ಡಬಲ್ ಮಾಡ್ಬೇಕಂತ ಹೇಳಿದರೆ ಹಂಗಾದ್ರೆ 120ನ್ನ 2 ಪಟ್ಟು ದುಪ್ಪಟ್ಟು ಅಂದಾಗ 240 ರೂಪಾಯಿ ಆಯ್ತು. 100 ರೂಪಾಯಿ ವಸ್ತುವನ್ನ 240 ರೂಪಾಯಿಗೆ ಮಾರಬೇಕಾದ್ರೆ ಯಾವ ಶೇಕಡಾವಾರು ನಾವು ಮಾರಬೇಕು? ಯಾವ ಶೇಕಡ ಲಾಭದಲ್ಲಿ ಮಾರಾಟ ಮಾಡ್ಬೇಕಂತ ಕ್ವಶನ್ ಕೇಳಿದ್ರೆ, 100 ರೂಪಾಯಿ ಇರ್ತಕ್ಕಂಥ ವಸ್ತು 240 ರೂಪಾಯಿಗೆ ಮಾರಿದ್ರೆ 140 ರೂಪಾಯಿ ಲಾಭ ಆಯ್ತು. ಹಾಗಾದ್ರೆ 100ಕ್ಕೆ ಎಷ್ಟು? ಅಲ್ಲೇ 100ಕ್ಕೆ 140 ರೂಪಾಯಿ ಲಾಭ ಆದ್ರೆ 100ಕ್ಕೆ ಎಷ್ಟು ಅಂತ ಅದೇ ಹಚ್ಕೊಳ್ಬೇಕು ನಾವು. ಇಲ್ಲಿಗ 100 ರೂಪಾಯಿಗೆ 140 ರೂಪಾಯಿ ಲಾಭ ಆದ್ರೆ ನಾವು ಕಂಡುಹಿಡಬೇಕಾಗಿದ್ದು 100ಕ್ಕೆ ಎಷ್ಟು? ಈ 100 ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು 140% ಈಸ್ ರೈಟ್ ಆನ್ಸರ್. ಇಷ್ಟೇ, ಸಿಂಪಲ್. ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ಈ 10 ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಇವತ್ತಿನ ಈ ಒಂದು ಪ್ರಾಕ್ಟೀಸ್ ಸೆಟ್ಟಲ್ಲಿ ನೋಡಿದ್ವಿ. ನೆಕ್ಸ್ಟು ಮುಂದಿನ ಪ್ರಮುಖವಾಗಿರ್ತಕ್ಕಂಥ ತುಂಬ ಸಿಂಪಲ್ಲು ಮತ್ತು ಒಳ್ಳೊಳ್ಳೆ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳನ್ನು ಆಯ್ಕೆ ಮಾಡಿಕೊಂಡು ನೆಕ್ಸ್ಟ್ ಪ್ರಾಕ್ಟೀಸ್ ನಂಬರ್ 7 ಬರ್ತಾನೆ ಸ್ನೇಹಿತರೆ. ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.